ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ ಟಾಪ್ ರೇಟಿಂಗ್ ಅಪ್ಡೇಟ್ಗೆ ಸ್ವಾಗತ. ಮೊದಲ ಅಪ್ಡೇಟ್ಗೆ ಹೋಗ್ಬಿಡೋಣ, ಯಾವ್ದು ಡಿಲೇ ಇಲ್ದಂಗೆ. ಮೊದಲ ಅಪ್ಡೇಟ್ ಟೀಮ್ ಇಂಡಿಯಾ ಟೂರ್ ಮಾಡ್ತಾ ಇರೋದು ಶ್ರೀಲಂಕಾಗೆ. ಅದು 2 ಟೆಸ್ಟ್ ಮ್ಯಾಚ್ ಸೀರೀಸ್ ನ ಆಡೋಕೆ. ಅದು ಯಾವಾಗ ಅಂದ್ಬಿಟ್ಟು ಅಫಿಷಿಯಲ್ ಆಗಿ ಶೆಡ್ಯೂಲ್ ಅನೌನ್ಸ್ಮೆಂಟ್ ಆಗಿದೆ. ಮೊದಲನೇ ಟೆಸ್ಟ್ ನ ಆಡ್ತಾ ಇರೋದು ಬಂದ್ಬಿಟ್ಟು 15 to 19 ಆಗಸ್ಟ್ ಗಲಿಯಲ್ಲಿ ಆಡ್ತಾ ಇರೋದು. ಮತ್ತೆ ಎರಡನೇ ಟೆಸ್ಟ್ ಮ್ಯಾಚ್ ಬಂದ್ಬಿಟ್ಟು 23rd to 27th ಆಗಸ್ಟ್ ಕೊಲಂಬೋದಲ್ಲಿ ಆಡ್ತಾ ಇರೋದು. ಮೊದಲನೇ ಮ್ಯಾಚ್ ಎರಡನೇ ಮ್ಯಾಚ್ಗೆ ಗ್ಯಾಪ್ ಎಷ್ಟಿದೆ ಅಂದ್ರೆ 3 days ಅಷ್ಟೇ ಗ್ಯಾಪ್ ಕೊಟ್ಟು ಪರವಾಗಿಲ್ಲ, ಸಾಕು. ಇವರನ್ನ ಜಾಸ್ತಿ ಟೆಸ್ಟ್ ಮ್ಯಾಚಸ್ ಆಡ್ತಾ ಇರೋದು 2 ಟೆಸ್ಟ್ ಮ್ಯಾಚ್ ಅಲ್ಲ, ಆದ್ರಿಂದ 3 days ಗ್ಯಾಪ್ ಎನಫ್ ಅಂತಾನೆ ಹೇಳ್ಬೋದು. ಅಪ್ಡೇಟ್ ನಂಬರ್ 2, ಈ KKR ಫ್ರಾಂಚೈಸಿ ಏನೇನೋ ಮಾಡ್ತಾ ಇದ್ದ ಮಗ ಇವಾಗ ಅಮೆರಿಕದಲ್ಲಿ ಓನ್ ಸ್ಟೇಡಿಯಂ ನ ಬಿಲ್ಟ್ ಮಾಡ್ತಾ ಇರೋದು, ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ. ಹೌದು, ಇದೇನೋ ಇವಾಗ ಕಂಪ್ಲೀಟ್ ಆಗಿ IPL ಮ್ಯಾಚಸ್ ನಲ್ಲಿ ಆಡಿಸ್ಬಿಡ್ತಾರ ಅಂತಲ್ಲ, ಬಟ್ ಇವಾಗ ಬೇರೆ ಲೀಗ್ ಮ್ಯಾಚಸ್ ಇರ್ಬೋದು. ಮತ್ತೆ ಇವಾಗ ನೆಕ್ಸ್ಟ್ ಮೇನ್ ಕಂಡಿಟ್ ಇರೋದು ಯಾವ್ದ್ರ ಮೇಲೆ ಗೊತ್ತಾ, ಅವರು 2028 ಬರ್ತಾ ಇದೆ ಅಲ್ವಾ ಒಲಿಂಪಿಕ್ಸ್. ಆ ಒಲಿಂಪಿಕ್ಸ್ ಅಲ್ಲಿ ಕ್ರಿಕೆಟ್ ಕೂಡ ಆಡ್ ಆಗಿರೋದ್ರಿಂದ ಕ್ರಿಕೆಟ್ ಮ್ಯಾಚಸ್ ನ ಆಡಿಸ್ತಾರೆ. ಅದು ಅಮೆರಿಕದಲ್ಲಿ ಇರೋದ್ರಿಂದ ಅಲ್ಲಿ ಮ್ಯಾಚಸ್ ನ ಆಡಿಸಬಹುದು. ಅದ್ರ ಮೇಲೆ ಒಂಥರ ಮೇನ್ ಕಂಡಿಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಪ್ರಾಕ್ಟೀಸ್, ಇವಾಗ ಪ್ಲೇಯರ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೂ ಒಂಥರ ಯೂಸ್ ಆಗುತ್ತೆ. ಮತ್ತೆ ಅಮೆರಿಕದಲ್ಲಿ ಕ್ರಿಕೆಟ್ ನ ಗ್ಲೋಬಲ್ ಎಕ್ಸ್ಪೋಸ್ ಮಾಡೋಕ್ಕೂ ಒಂಥರ ಈ ಸ್ಟೇಡಿಯಂ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಒಂಥರ ನೋಡಿ ಬೇರೆ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಎಕ್ಸ್ಪೋಸ್ ಮಾಡ್ದಂಗೆ ಆಗುತ್ತೆ. ಅಪ್ಡೇಟ್ ನಂಬರ್ 3, ವಿರಾಟ್ ಕೊಹ್ಲಿ ಬಾಲ್ಯದ ಕೋಚ್ ಆದಂತಹ ರಾಜ್ಕುಮಾರ್ ಶರ್ಮಾ ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡಿದ. ಅದೇ ವಿರಾಟ್ ಕೊಹ್ಲಿ ಇಂಜುರಿ ಆಗಿದ್ದ ಕಾರಣದಿಂದ ಅಫ್ಘಾನಿಸ್ತಾನ ವಿರುದ್ಧ ODI ಸೀರೀಸ್ ಮಿಸ್ ಮಾಡ್ಕೊಂಡಿರ್ತಾರೆ. ಇವಾಗ ಕಂಪ್ಲೀಟ್ ಆಗಿ ರಿಕವರಿ ಆಗಿದ್ದಾರೆ. ಇವ್ರು ಹೇಳಿರೋದಿಷ್ಟೇ, ಇವಾಗ ಹೋಲ್ ಕಂಟ್ರಿನೇ ವಿರಾಟ್ ಕೊಹ್ಲಿ ಯಾವಾಗ ಬಂದು ಆಡ್ತಾರಂತ ಎದುರು ನೋಡ್ತಾ ಇದಾರೆ. ಅದೇ ರೀತಿ ಕೋಚ್ ಸಾವನು ವೇಟ್ ಮಾಡ್ತಾ ಇದಾರಂತೆ. ಯಾವ್ದು ಇಂಗ್ಲೆಂಡ್ ವಿರುದ್ಧ ಆಡ್ತಾರಲ್ವಾ, ಆ ಮೂಮೆಂಟ್ ಇವರು ವೇಟ್ ಮಾಡ್ತಾ ಇದ್ದಾರೆ. ಇವ್ರೇ ಅಂತಲ್ಲ ಮಗ, ಪ್ರತಿಯೊಬ್ಬ ಇಂಡಿಯನ್ ಫ್ಯಾನ್ಸ್ ಅಷ್ಟೇ ವಿರಾಟ್ ಕೊಹ್ಲಿ ಯಾವಾಗ ಬರ್ತಾರೆ ಯಾವಾಗ ಆಡ್ತಾರಂತ ಎಲ್ಲರೂ ವೇಟ್ ಮಾಡ್ತಾ ಇದಾರೆ. ಯಾಕಂದ್ರೆ ಇವ್ರು ಆಡ್ತಾ ಒಂದೇ ಫಾರ್ಮೇಟ್ ODI ಅಂತ ಮಾತ್ರ. ಈಗಲೇ ವಿಟ್ನೆಸ್ ಮಾಡ್ಬೇಕು, ಇದ್ರ ರಿಟೈರ್ಮೆಂಟ್ ಆಗ್ಬಿಟ್ಮೇಲೆ ಇವ್ರು ಕ್ರಿಕೆಟ್ ಇಂದ ದೂರ ಉಳಿತಾರೆ. ಆದ್ರಿಂದ ಇವಾಗ ಒಂದೊಂದ್ ಮ್ಯಾಚ್ ಒಂಥರ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕು ವಿರಾಟ್ ಕೊಹ್ಲಿ ಆಡ್ತಾ ಇದ್ದಾಗ. ಆದ್ರಿಂದ ಕೋಚ್ ಸಹ ವೇಟ್ ಮಾಡ್ತಾ ಇದಾರೆ ಅಂತೆ. ಅಪ್ಡೇಟ್ ನಂಬರ್ 4, ನಮ್ಮ ಇಂಡಿಯಾದ ಮಾಜಿ ಪ್ಲೇಯರ್ ಆದಂತಹ ಸುನಿಲ್ ಗವಾಸ್ಕರ್ ಸಂಜು ಸ್ಯಾಮ್ಸನ್ ನ ಬ್ಯಾಕ್ ಮಾಡಿದ್ದಾರೆ. ಅದು ಫಸ್ಟ್ T20 ಐರ್ಲೆಂಡ್ ವಿರುದ್ಧ ಆಡಿದ್ರು, ಅದರಲ್ಲೂ ಸ್ಕೋರ್ ಮಾಡಿಲ್ಲ. ಅದಾದ್ಮೇಲೆ ಎರಡನೇ T20 ಸ್ಕೋರ್ ಮಾಡಿಲ್ಲ. ಮತ್ತೆ ಇಂಗ್ಲೆಂಡ್ ವಿರುದ್ಧ ಫಸ್ಟ್ T20 ಸ್ಕೋರ್ ಮಾಡಿಲ್ಲ. ಇವ್ರು ಹೇಳಿರೋದು ಸಂಜು ಸ್ಯಾಮ್ಸನ್ ಆಟದ ಬಗ್ಗೆ ಸ್ವಲ್ಪ ತಾಳ್ಮೆ ಇರ್ಲಿ, ಅವರಿಂದ ದೊಡ್ಡ ಇನ್ನಿಂಗ್ಸ್ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದಾರೆ. ಇನ್ ಬರ್ಲೇಬೇಕು ಮಗ, ನೀನು 6 ಮ್ಯಾಚ್ ಆಡಿಲ್ಲ. ಇವಾಗ ನೋಡಿ, ಐರ್ಲೆಂಡ್ ವಿರುದ್ಧ ಆಡಿಲ್ಲ, ಇಂಗ್ಲೆಂಡ್ ವಿರುದ್ಧ ಮೊದಲನೇ ಮ್ಯಾಚ್ ಆಡಿಲ್ಲ, ಅದಕ್ಕೆ ಮುಂಚೆನೂ ಆಡಿಲ್ಲ. ಇವಾಗ ನೀವು ಅಷ್ಟು ಮ್ಯಾಚ್ ಆಡಿಲ್ಲ ಅಂದ್ರೆ ಒಂದ್ ಇನ್ನಿಂಗ್ಸ್ ಆದ್ರೂ ಬರ್ಲೇಬೇಕು. ಅವ್ರು ಅದೇ ತರ ಆಡಿರೋದು. ಇನ್ಕನ್ಸಿಸ್ಟೆನ್ಸಿ ಅಂದ್ರೆ ಸಂಜು ಸ್ಯಾಮ್ಸನ್, ಅವ್ರ ಬ್ಯಾಟ್ ಇಂದ ಕನ್ಸಿಸ್ಟೆಂಟ್ ಆಗಿ ರನ್ಸ್ ಬರ್ತಾ ಇಲ್ಲ. ಇನ್ನು ಇವಾಗ್ಲೂ ಒಂದ್ ಬಿಗ್ ರನ್ಸ್ ಬಂದಿಲ್ಲ ಅಂದ್ರೆ ಒಂಥರ ವೇಸ್ಟ್ ಅಂತಾನೆ ಹೇಳ್ಬೋದು. ಆದ್ರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಬರುತ್ತೆ ಅಂತ. ಬಟ್ ಆದ್ರೂ ಏನ್ ನ್ಯೂಸ್ ಮಗ, ಇವಾಗ ನೀನ್ 6 ಮ್ಯಾಚ್ ಆಡ್ಬಿಟ್ಟು ಒಂದು ಮ್ಯಾಚ್ ನಾನು ಚೆನ್ನಾಗ್ ಆಡ್ತೀನಿ, ಇನ್ನು 5 ಮ್ಯಾಚ್ ಆಡಲ್ಲ ಅಂದ್ರೆ ಯಾವ ತರ ಹೇಳ? ಕನ್ಸಿಸ್ಟೆಂಟ್ ಆಗಿ ಆಡ್ಬೇಕು. ನೀನು ಹೈ ಸ್ಕೋರ್ ಕಲೆ ಹಾಕೋದ್ ಬೇಡ. ಒಂದ್ 40-50 ಆತರ ಪ್ರತಿಯೊಂದು ಮ್ಯಾಚ್ ಹೊಡೆದ್ರೆ ಒಂಥರ ಕನ್ಸಿಸ್ಟೆಂಟ್ ಆಗಿ ಸ್ಕೋರ್ ಮಾಡ್ತಾರೆ. ಒಂಥರ ಟೀಮ್ಗೂ ಒಳ್ಳೇದು, ಅವ್ರಿಗೂ ಒಳ್ಳೇದು. ಬಟ್ ನಾನು 5 ಮ್ಯಾಚ್ ಆಡದೆ ಒಂದು ಮ್ಯಾಚ್ ಆಡ್ತೀನಿ ಅಂದ್ರೆ ಅದು ಯಾವ ತರ ಆಗುತ್ತೆ? ಬಟ್ ಏನೋ ಗೊತ್ತಿಲ್ಲ, ಅವ್ರವ್ರ ಒಪಿನಿಯನ್. ಸುನಿಲ್ ಗವಾಸ್ಕರ್ ಬ್ಯಾಕ್ ಮಾಡಿದಾರೆ, ನೋಡೋಣ ನೆಕ್ಸ್ಟ್ ಇವ್ರು ಹೇಳಿರೋ ತರ ಏನಾದ್ರು ಬಿಗ್ ಇನ್ನಿಂಗ್ಸ್ ಬರುತ್ತೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ. ಇಲ್ಲ ಅಂದ್ರೆ ಏನಾದ್ರು ಕಂಪ್ಲೀಟ್ ಆಗಿ ಅವ್ರನ್ನ ಪ್ಲೇಯಿಂಗ್ 11 ಏನಾದ್ರು ಕೂರ್ಸ್ತಾರೆ ಏನೋ ನೋಡೋಣ. ಅಪ್ಡೇಟ್ ನಂಬರ್ 5, ಇದು ಸಹ ವಿರಾಟ್ ಕೊಹ್ಲಿ ಬಾಲ್ಯದ ಕೋಚ್ ರಾಜ್ಕುಮಾರ್ ಶರ್ಮಾನೇ ಮಾತಾಡೋದು. ಅದು ವಿರಾಟ್ ಕೊಹ್ಲಿ ಬಗ್ಗೆನೆ. ಇವರು ವಿಶ್ ಮಾಡ್ತಾ ಇದಾರೆ ವಿರಾಟ್ ಕೊಹ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ 100 ಸೆಂಚುರೀಸ್ ನ ಕಂಪ್ಲೀಟ್ ಮಾಡ್ಲಿ ಅಂತ. ಇವ್ರೇ ಅಂತಲ್ಲ, ಪ್ರತಿಯೊಬ್ಬ ಇಂಡಿಯನ್ಸ್ ಅಷ್ಟೇ, ಅವ್ರ ನಾನು ಪ್ರತಿಯೊಬ್ರು ಅಷ್ಟೇ ವಿರಾಟ್ ಕೊಹ್ಲಿ 100 ಸೆಂಚುರೀಸ್ ಕಂಪ್ಲೀಟ್ ಆಗ್ಲಿ ಅಂತಾನೆ ಎಲ್ಲ ವೇಟ್ ಮಾಡ್ತಾ ಇರೋದು. ಬಟ್ ಸಖತ್ ಕಷ್ಟ ಇದೆ. ಆಡ್ತಾ ಇರೋದೇ ODI ಫಾರ್ಮ್ಯಾಟ್ ಮಾತ್ರ ಅಲ್ವಾ, ಇದ್ರಲ್ಲಿ ಪ್ರತಿಯೊಂದು ಮ್ಯಾಚ್ ಸೆಂಚುರಿನ ಸ್ಕೋರ್ ಮಾಡ್ಬೇಕಂದ್ರೆ ಆಗಲ್ಲ, ಸ್ವಲ್ಪ ಕಷ್ಟ ಇದೆ. ಬಟ್ ಆಗಲ್ಲ ಅಂತ ಹೇಳಕ್ ಆಗಲ್ಲ, ಸ್ವಲ್ಪ ಟ್ರಿಕ್ ಇದೆ. ಏನಾದ್ರು ಕನ್ಸಿಸ್ಟೆಂಟ್ ಆಗಿ ಒಂದು ಸೀರೀಸ್ ಆಡ್ತಾರಲ್ವ, ಆ ಸೀರೀಸ್ ಅಲ್ಲಿ ಒಂದ್ 2 ಸೆಂಚುರಿ ಆತರ ಏನಾದ್ರು ಸ್ಕೋರ್ ಮಾಡ್ಕೊಂಡು ಹೋಗ್ತಾ ಇದ್ರೆ 100 ಸೆಂಚುರೀಸ್ ನ ಮಾಡ್ಬೋದು. ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಇದೆ. ಬಟ್ ಆದ್ರೂ ನೋಡೋಣ, ಒಂದು 95% ಚಾನ್ಸ್ ಇದೆ. ಬಟ್ ಇನ್ 5% ಡೌಟ್, ಹೇಳಕ್ ಆಗಲ್ಲ. ಬಟ್ ಕಂಪ್ಲೀಟ್ ಮಾಡಿದ್ರೆ ನಮಗೂ ಖುಷಿನೇ, ಎಲ್ಲರಿಗೂ ಖುಷಿನೇ, ಇಂಡಿಯನ್ ಫ್ಯಾನ್ಸ್ಗೂ ಖುಷಿನೇ. ನಂಬರ್ 6, ಈ ವುಮೆನ್ಸ್ ಕ್ರಿಕೆಟ್ ನ ಯಾರು ಫಾಲೋ ಮಾಡ್ತಾರೋ ಎಲ್ಲವೋ ಗೊತ್ತಿಲ್ಲ. ಬಟ್ ಇವಾಗ T20 ವರ್ಲ್ಡ್ ಕಪ್ ಬೇರೆ ನಡೀತಾ ಇದೆ ಅಲ್ವಾ, ಅದರಲ್ಲಿ ಮೊದಲನೇ ಸೆಮಿಫೈನಲ್ ಅಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಆಸ್ಟ್ರೇಲಿಯಾ ವಿನ್ ಆಗ್ಬಿಟ್ಟು ಫೈನಲ್ ಎಂಟ್ರಿ ಕೊಡ್ತಾರೆ. ಮತ್ತೆ 2ನೇ ಸೆಮಿಫೈನಲ್ ಆಡ್ತಾರಲ್ವಾ, ಅದರಲ್ಲಿ ಇಂಗ್ಲೆಂಡ್ ವಿನ್ ಆಗ್ಬಿಟ್ಟು ಅದು ಸೌತ್ ಆಫ್ರಿಕಾ ವಿರುದ್ಧ ಫೈನಲ್ ಎಂಟ್ರಿ ಕೊಡ್ತಾರೆ. ಇವಾಗ ಫೈನಲ್ ಮ್ಯಾಚ್ ಆಡ್ತಾ ಇರೋದು ಯಾರು ಅಂದ್ರೆ ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್. ಎರಡು ಸಾಕಷ್ಟು ಸ್ಟ್ರಾಂಗ್ ಟೀಮ್ ಮಗ. ಎರಡು ನೋಡಿ, ಎರಡು ಬೇರೆ ಬೇರೆ ಗ್ರೂಪ್ ಅಲ್ಲಿ ಇದ್ದು, ಎರಡು ಒಂಥರ ಎಲ್ಲಾ ಟೀಮ್ಸ್ ಡಾಮಿನೇಟ್ ಮಾಡ್ಕೊಂಡು ವಿನ್ ಹಾಕೊಂಡ್ ಬಂದಿರೋದು. ಸಾಕಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಒಂಥರ ಒಳ್ಳೆ ಫೈಟ್ ಇರುತ್ತೆ ಅಂತ ಹೇಳ್ಬೋದು ವುಮೆನ್ಸ್ ಕ್ರಿಕೆಟ್ ಅಲ್ಲಿ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಇದು ಮಗ ಇವತ್ತಿನ ಟಾಪ್ ರೇಟಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸೇಣ ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.